ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ ಗದಗ. ಎಲ್ಲ ಜೈಲುಗಳಲ್ಲಿನೂ ನಾನು ಸರ್ವೆ ಮಾಡಿದ್ದೀನಿ, ಅನುಭವ ಪಟ್ಟಿದ್ದೀನಿ. ಅಂಡರ್ಟೇಲ್ ಪ್ರಿಸನರೇ ಇರಲಿ, ಅವ್ರು ಕೆಲಸ ಮಾಡೋಂಗಿಲ್ಲ ಕಾನೂನು ನಿಯಮದ ಪ್ರಕಾರ. ಆದ್ರೆ ಪುಷ್ಪ, ರಾಜೇಂದ್ರ, ಮಾದೇವ, ಕಿಟ್ಟಿ, ಕರಿಯ, ಜೋಡಳಿ ಕೃಷ್ಣಪ್ಪ ಮತ್ತು ಚಕ್ರೆ, ಮಣಿಭಾರತಿ, ಬಚ್ಚನ್, ಅಕ್ಕಿರಾಮ, ಕತ್ರಿ. ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಮಾಧ್ಯಮಗಳ ಮೂಲಕ ಈ ಸಿಗ್ಲಿ ಬಶ್ಯಾ ಕೇಳಿಕೊಳ್ಳೋದು ಇಷ್ಟೇ. ಇವತ್ತು ನಾ ಕಂಡ ಕರ್ನಾಟಕದ 7 ಸೆಂಟ್ರಲ್ ಜೈಲು, ಬಳ್ಳಾರಿ ಆಗಿರಲಿ, ಮೈಸೂರಾಗಿರಲಿ, ಬೆಂಗಳೂರು ಆಗಿರಲಿ, ಗಾಂಧಿನಗರ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಬೆಳಗಾಂ ಆಗಿರಲಿ, ಧಾರವಾಡ ಆಗಿರಲಿ, ಇಂಡಲ್ಗ ಆಗಿರಲಿ, ಎಲ್ಲ ಜೈಲುಗಳಲ್ಲಿನೂ ನಾನು ಸರ್ವೆ ಮಾಡಿದ್ದೀನಿ, ಅನುಭವ ಪಟ್ಟಿದ್ದೀನಿ. ಎಲ್ಲ ಜೈಲು ಅಧೀಕ್ಷಕರ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ, ಎಲ್ಲ ಕೈದಿಗಳ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ. ಯಾವ ಜೈಲಿನಲ್ಲಿ ಏನೇನು ವ್ಯವಸ್ಥೆಗಳು ನಡೆದು ಹೋಗಿದ್ದವು, ಯಾವ್ಯಾವ ಜೈಲಲ್ಲಿ ಎಷ್ಟೆಷ್ಟು ಮಂದಿ ಬಾಗ್ಲ ಸಮೇತನ ಮುರಿದು ಓಡೋಗಿದ್ದು ಆಗಲಿ, ಆಮೇಲೆ ಗಾಡಿ ಹಾರಿ ಓಡೋಗಿದ್ದಾಗಲಿ, ಆಮೇಲೆ ಈ ಒಂದು ಜೈಲು ಒಳಗಡೆ ಇಸ್ಪೇಟು, ಗಾಂಜಾ, ಅಫೀಮು, ಚರಸ್, ಗೋಟಾ ನೋಟು, ಪ್ರತಿಯೊಂದು ವಿಚಾರಗಳಲ್ಲಿ ಆಗಲಿ, ಮತ್ತು ಆರೋಪಿಗಳು ಬಡವರಾದ್ರೆ ಅಂಡರ್ಟೇಲ್ ಪ್ರಿಸನರೇ ಇರಲಿ, ಅವ್ರು ಕೆಲಸ ಮಾಡೋಂಗಿಲ್ಲ ಕಾನೂನು ನಿಯಮದ ಪ್ರಕಾರ. ಆದರೆ ಬೆಳಗಾಂ ಜೈಲಲ್ಲಿ ಒಂದು ರೂಮ್ನಲ್ಲಿ ರಾತ್ರಿ ಲೆಕ್ಕಾಚಾರ 100 ಮಂದಿ ಹಾಕಿರ್ತಾರೆ. ಮಕ್ಕಳಕ್ಕೆ ಜಾಗ ಇರೋದಿಲ್ಲ, ಒಂದು ಹೊತ್ಕೊಳಕ್ಕೆ ಕೊಟ್ಟಿರ್ತಾರೆ. ಅವರು 1 ತಿಂಗಳು ಅದೇ ರೂಮ್ನಲ್ಲೇ ಇರಬೇಕಾಗತ್ತೆ. ಅದಕ್ಕೋಸ್ಕರ ಅಲ್ಲೇ ಅವರು ಕಸ ಹೊಡಿಬೇಕು. ಕಸ ದುಡ್ಡಿದ್ದವನ್ನ ದುಡ್ಡು ಕೊಟ್ಟು ಕಸ ಹೊಡೆಯೋದು ಬಿಡಬೇಕು. ಪ್ರತಿಯೊಂದು ಸೆಲ್ಗೂ ಇಷ್ಟಿಷ್ಟಂತ ದುಡ್ಡು ಅಂತ ಇದು ಇದೆ. ಎಲ್ಲ ಜೈಲಿನಲ್ಲಿ ಇದೆ. ಯಾಕಂತಂದರೆ ಇವತ್ತು ಬಳ್ಳಾರಿ ಜೈಲಲ್ಲಿ ನಾನು ಇರಬೇಕಂದ್ರೆ BS ಅಬ್ಬಾಯಿ ಅವರು 1989ರಿಂದ ನಾ ಕಂಡ 2009-10ವರೆಗೂ ನಾನು ಬಳ್ಳಾರಿ ಜೈಲನ್ನ ಸರ್ವೆ ಮಾಡಿದ್ದೀನಿ. 5, 6, 7, 8 ಸಲ ನಾನು ಅಡ್ಮಿಷನ್ ಆಗಿದ್ದೀನಿ. ಅಲ್ಲಿ ಎಲ್ಲ ಕೈದಿಗಳು, ರೌಡಿಗಳನ್ನು ನಾನು ಸಂಕ್ಷಿಪ್ತವಾಗಿ ಸರ್ವೆ ಮಾಡಿದ್ದೀನಿ. ನಾನು 1989ರಲ್ಲಿ ಇವತ್ತು ಡಾನ್ ಜಯರಾಜನ ಕೊಲೆ ಮಾಡಿದಂಥ ಪುಷ್ಪ, ರಾಜೇಂದ್ರ, ಮಾದೇವ, ಕಿಟ್ಟಿ, ಕರಿಯ, ಜೋಡಳಿ ಕೃಷ್ಣಪ್ಪ ಮತ್ತು ಚಕ್ರೆ, ಮಣಿಭಾರತಿ, ಬಚ್ಚನ್, ಅಕ್ಕಿರಾಮ, ಕತ್ರಿಲಿಂಗ, ಬಾಲ, ರವಿ, ಕುಪ್ಪ, ಮುನಿಸ್ವಾಮಿ ಮತ್ತು ಅರಸಯ್ಯ, ಸೈಕಲ್ ರವಿ, ಜಡೇಜ ರವಿ, ಇನ್ನೂ ರಾಮ, ಲಕ್ಷ್ಮಣ, ಕೊರಂಗು, ಗೆಡ್ಡೆನಾಗ, ಮುಲಾಮು, ಎಂತೆಂಥ ರೌಡಿಗಳ ಜೊತೆಲೆ ಪಳಗಿದಂಥ ಬಸ್ಸೇ ಇದ್ದೀನಿ. ಇವತ್ತು ನಾನು ಸತ್ಯ ಹೇಳ್ತೀನಿ. ಬೆಂಗಳೂರು ಜೈಲಿನಲ್ಲಿ 8,000-6,000 ಜನ ವಿಚಾರಣೆ ಬಂದಿಗಳು ಕೈದಿಗಳಿದ್ದಾರೆ. ಇವತ್ತು ಅಲ್ಲಿ ರೌಡಿಗಳು ಪ್ರತಿಯೊಂದೊಂದು ರೂಮ್ನಲ್ಲಿ ಒಂದೊಂದು ಬ್ಯಾಚ್ ರೌಡಿಗಳಿದೆ. ಆ ರೌಡಿ ಹೊರಗೆ ಬಂದರೆ ಎಲ್ಲಿ ನನ್ನ ಕೊಲ್ತಾನೆ, ಈ ರೌಡಿ ಹೊರಗೆ ಬಂದರೆ ಎಲ್ಲಿ ನನ್ನ ಕೊಲ್ತಾನೆ ಅಂತ ಭಯದ ವಾತಾವರಣದಲ್ಲಿ ಅವರಷ್ಟಕ್ಕೆ ಅವ್ರು ಸೇಫಾಗಿ ಇದ್ದಾರೆ.